ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ವಿಶೇಷ ಬೆಲ್ಲನ ತೋರಿಸ್ತೀನಿ. ತಮಿಳುನಾಡಿನ ಬೆಲ್ಲ. ಇಲ್ಲಿ ನೋಡಿ, ಇದು ಕಪ್ಪಗಿದೆ. ಅವರು ಹೇಳಿದ್ದು ತಾಳೆ ಮರ ಇರುತ್ತಲ್ಲ, ಅದರಿಂದ ನಾವು ಕಲರ್ ಬರುತ್ತೆ ಅಂತ ಹೇಳಿದರು. ನಾನು ನಂಬಲಿಲ್ಲ, ಅವ್ನಿಗೆ ಹೇಳಿದೆ, ಇದು ನೀವು ಕಲರು ಕಪ್ಪು ಕಲರು ಮಿಕ್ಸ್ ಮಾಡಿದ್ದೀರಾ ಅಂತಂದೆ. ಇಲ್ಲ ಇಲ್ಲ, ನಾವು ತಾಳೆ ಮರದಿಂದನೇ ಮಾಡಿರೋದು ಅಂತಂದ. ಆಮೇಲೆ ಇದ್ರ ವಿಶೇಷತೆ ಏನು ಅಂತಂದರೆ, ಶುಂಠಿ ಏಲಕ್ಕಿ ಅಂದರೆ ಒಣ ಶುಂಠಿ ಏಲಕ್ಕಿ ಹಾಕಿದ್ದಾರೆ. ತುಂಬ ಖಾರವಾಗಿದೆ, ಚೆನ್ನಾಗೂ ಇದೆ ತಿನ್ನೋಕ್ಕೆ. ಅವರು ಹೇಳಿರೋದು ಕಾಫಿ ಟೀ ಮತ್ತು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇವಾಗ ತಿಂದು ನೋಡಿದೆ. ನಾನು ತಿಂದು ನೋಡಿದಾಗ ಏನಂದರೆ ತುಂಬ ಖಾರವಾಗಿ ಬಂತು, ಏಲಕ್ಕಿ ಟೇಸ್ಟು ಬಂತು, ಹಾಗೆಯೇ ಒಣ ಶುಂಠಿ ಟೇಸ್ಟು ಬಂತು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಈಗ ಸಕ್ಕರೆ ತಿನ್ನೋ ಬದಲು ನಾವು ಇದನ್ನು ಬೆಲ್ಲನ ಉಪಯೋಗ ಮಾಡ್ಬೋದು, ತೊಂದರೆ ಇಲ್ಲ. 200 ರೂಪಾಯಿ kg ಅಂತಂದರು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಬೆಲ್ಲ ಬೆಳಿತೀವಿ, ಹೊಸ ಪ್ರಯೋಗಗಳನ್ನು ಮಾಡೋದಿಲ್ಲ. ಆಮೇಲೆ ಜಗ್ಗಿರಿ ಬೆಲ್ಲ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ಬರುತ್ತೆ ಯಾವುದಾದ್ರು ಪುಡಿ ಬೆಲ್ಲ. ಅದು ನೋಡಿ 200-300 ರೂಪಾಯಿ ಪೌಡ್ರ್ ಮಾಡಿ, ಕಪ್ಪು ಬೆಲ್ಲ ಟೈಪ್ ಮಾಡಿ ಪೌಡ್ರ್ ಮಾಡಿ ಅದಕ್ಕೆ ಏಲಕ್ಕಿ ಶುಂಠಿ ಟೇಸ್ಟ್ ಕೊಟ್ಟಿರ್ತಾರೆ. ಅದೇ 300 ರೂಪಾಯಿ kg ಮಾರ್ತಾರೆ. ಅದೇ ನಮ್ಮ ರೈತರು ಕಬ್ಬು ಬೆಳೆದು ಆಮೇಲೆ ಬೆಲ್ಲದ ಆಲೆ ಮನೆ ಮಾಡಿಬಿಟ್ಟು ಬೆಲ್ಲ ತಯಾರಿಸ್ತಾರೆ. ಆದರೆ ಏನು ಮಾಡ್ತಾರೆ, 50 ರೂಪಾಯಿ 60 ರೂಪಾಯಿ kg ಅಂಗಡಿಗೆ ಬರುತ್ತೆ. 60 ರೂಪಾಯಿ kg ಅಂಗಡಿಗೆ ಬಂದಾಗ ಕಬ್ಬಿನ ಬೆಲೆ ಏನಂದರೆ 5,000-6,000 ರೂಪಾಯಿ ಕ್ವಿಂಟಲು ಹಿಂಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಹಾಗಿರುವಾಗ ಬೆಲ್ಲ ಮಾಡೋರಿಗೂ ಅಬ್ಬಬ್ಬ ಅಂದರೆ 30 ರೂಪಾಯಿ kg ಹಿಂಗೆ ಕೊಡ್ಬೋದು ಅವ್ರಿಗೆ ಹೋಲ್ಸೇಲಾಗಿ ಅಂತ ಅನಿಸುತ್ತೆ ನನಗೆ. ಅಂಗಡಿಗಳಿಗೆ, ದೊಡ್ಡ ವ್ಯಾಪಾರಸ್ಥರಿಗೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ. ನಾನು ಹಾಗೆಯೇ ಈಗ ನಮ್ಮ ಕರ್ನಾಟಕದವರು ಈ ಥರ ವೆರೈಟಿ ಬೆಲ್ಲನ ಮಾಡಿದರೆ, ಅವರು ನೋಡಿ, ಇವರು 200 ರೂಪಾಯಿ, ಅವರೇ ಅಲ್ಲಿಂದ ತಗೊಂಬಂದು 200 ರೂಪಾಯಿ kg ಮಾರ್ತಾರೆ ಅಂತಂದರೆ 10 kg ಮಾರಿದ್ರೇ 2,000 ರೂಪಾಯಿ ಆಯಿತು. 2,000 ರೂಪಾಯಿ ಅಂದರೆ ಅವರು 10 kg ಬೇಡ, 5 kg ಮಾರಿದ್ರೂ ಇವತ್ತು ಎಷ್ಟಾಯಿತು ಅಲ್ಲಿಗೆ 1,000 ರೂಪಾಯಿ ಆಯಿತು ಒಂದು ದಿನ ಅಂತಂದರೆ ತಿಂಗಳಿಗೆ 30,000 ರೂಪಾಯಿ ಕೂತ್ಕೊಂಡಲ್ಲೇ ಒಂದು ತಿಂಗಳು ಸಂಬಳ ತಗೊಂಡಂಗೆ ಆಯಿತು. ಆದರೆ ಅವರು ಪಾಪ ನಿಂತ್ಕೊಂಡು ಕಷ್ಟಪಡ್ತಾರೆ, ಇಲ್ಲ ಅಂತಲ್ಲ ಹೇಳಿರೋದು ನಾನು. ಆದರೆ ನಮ್ಮ ಕರ್ನಾಟಕದಲ್ಲಿ ಏನು ಅಂದರೆ ಯುವಜನತೆ, ನನ್ನನ್ನು ಹಿಡ್ಕೊಂಡು ಹೇಳ್ತೀನಿ, ನಾವು ಸರ್ಕಾರಿ ಕೆಲಸ ಅಂತೇಳಿ ನಾವು 10ರಿಂದ 12,000 ರೂಪಾಯಿ ಸಂಬಳದಲ್ಲಿ ದುಡಿಯೋಕ್ಕೆ ಪ್ರಯತ್ನ ಪಡ್ತೀವಿ ಹೊರತಾಗಿ ನಾವು ಅದಕ್ಕೆ ಬಡವರಾಗೆ ಉಳಿತೀವಿ ಅಂತ ಹೇಳೋದಕ್ಕೆ ನಾನಾ ಕಾರಣಗಳು ಇದ್ದಾವೆ. ನಾವು ಮಾಡೋ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಲಾಭಗಳು ಇದ್ದಾವೆ. ಏನಂದರೆ ಈಗ ರೈತರು, ಬೆಳೆಗಾರರು ಅವರು ಡೈರೆಕ್ಟಾಗಿಯೇ ಒಂದು ಸ್ವಲ್ಪ ಐಟಮ್ಗಳನ್ನು ಮನೆಯಲ್ಲೇ ತಯಾರು ಮಾಡ್ಬೋದು, ಆಮೇಲೆ ಸೇಲ್ ಮಾಡ್ಬೋದು. ಫ್ರೀ ಇದ್ದಾಗ ಆರಾಮಾಗಿ ಒಂದು ಗಾಡಿ ಹೆಂಗೂ ಅವರು ಮಾಡ್ಕೊಂಡಿರ್ತಾರೆ, ಲಗೇಜ್ ಆಟೋ ಅವು ಇದ್ದೇ ಇರ್ತಾವೆ ಅವ್ರ ಹತ್ರ, ಸೇಲ್ ಮಾಡ್ಬೋದು. ಜಿಲ್ಲೆಗೆ ಸೇಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಜಿಲ್ಲೆಗೆ ಅವರು ಪ್ರಾಡಕ್ಟನ್ನು, ಈಗಿನ ಕಮ್ಯುನಿಕೇಷನ್ ಇಲ್ಲ ಅನ್ನೋಂಗಿಲ್ಲ, ಫೋನಲ್ಲಿ ಮೊಬೈಲಲ್ಲಿ ಕಮ್ಯುನಿಕೇಷನ್ ಇದ್ದೇ ಇರುತ್ತೆ, ಆರಾಮಾಗಿ ಕಳಿಸ್ಬೋದು. ಒಬ್ಬೊಬ್ಬರು ವಿದೇಶಕ್ಕೆ ಕಳಿಸ್ತಾರಂತೆ, ಇನ್ನು ಜಿಲ್ಲೆ ಕಳಿಸೋದು ಏನು ತಪ್ಪೇನಿಲ್ಲ. ನಾನು ಈ ಬೆಲ್ಲ ಉಪಯೋಗ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕಫ ಇರೋರು ನೀಟಾಗಿ ಉಪಯೋಗ ಮಾಡ್ಬೋದು. ಕಫ ಇರೋರು ಹೇಗೆ ಅಂದರೆ ಹಾಗೆ ಡೈರೆಕ್ಟಾಗಿ ತಿನ್ಬೋದು. ಆಮೇಲೆ ಕಾಫಿ ಇಲ್ಲ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಇದು ಏನಾಗುತ್ತೆ ಅಂದರೆ ಕಫನೂ ಕರಗುತ್ತೆ ಅಂತ ನನ್ನ ಅನಿಸಿಕೆ. ಕಲ್ಲು ಥರ ಇದೆ ಕಡ್ದಾಗ, ನಿಜವಾಗ್ಲೂ ಆ ಥರ ಗಟ್ಟಿಯಾಗೂ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ರುಚಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಥರ ವೆರೈಟಿ ಬೆಲ್ಲನ ತಯಾರು ಮಾಡಿ ಯುವ ರೈತರು, ಯುವ ಸಂಶೋಧನಾಕಾರರು ಒಂದೊಂದನ್ನು ರೆಡಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೋಡಿ, ಇದು ಈ ಅಚ್ಚು ಇಷ್ಟಿಷ್ಟೇ ಅಚ್ಚು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ ಪಾಪ. ಸುಮ್ಮನೆ ಅಲ್ಲ, ಎಲ್ಲರೂ ಕಷ್ಟಪಟ್ಟೆ ದುಡಿತಾರೆ, ಯಾವುದೂ ಸುಮ್ಮನೆ ಬರೋದಿಲ್ಲ. ಹಾಗೆಯೇ ನನ್ನ ಯೂಟ್ಯೂಬು ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು. ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ.